ರಿಯಲ್ಮಿ ಅವರು ಪಿ ಸೀರೀಸ್ ಅಂತ ಹೇಳ್ಬಿಟ್ಟು ಮತ್ತೆ ಹೊಸದಾಗಿ 2 ಮೊಬೈಲ್ಗಳನ್ನ ಲಾಂಚ್ ಮಾಡ್ತಾ ಇರುವಂತದ್ದು. ಇವತ್ತು ರಿಯಲ್ಮಿ ಪಿ ಸೀರೀಸ್ ನಲ್ಲಿ P1 ಮೊಬೈಲ್ ನ ಲಾಂಚ್ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಇವ್ರ ಪ್ರಕಾರ ಪಿ ಅಂದ್ರೆ ಏನಾಗಾದ್ರೆ ಪಿ ಅಂದ್ರೆ ಪವರ್ಫುಲ್ ಅಂತ ಹೇಳಿರುವಂತದ್ದು. ಈ ಒಂದು ವಿಡಿಯೋದಲ್ಲಿ ನಾನು ರಿಯಲ್ಮಿ P1 ಮೊಬೈಲ್ ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತೀನಿ. ಪಿ ಅಂದ್ರೆ ಪವರ್ಫುಲ್, ಅದೇ ರೀತಿ ಈ ಒಂದು ಮೊಬೈಲ್ ಕೂಡ ಪವರ್ಫುಲ್ ಆಗಿದೆಯಾ ಇಲ್ವಾ, ಆದಷ್ಟು ಈ ಒಂದು ವಿಡಿಯೋನ ಎಂಡ್ ತನಕ ನೋಡೋದಕ್ಕೆ ಟ್ರೈ ಮಾಡಿ. ಏನೇನು ಒಂದು ಒಳ್ಳೊಳ್ಳೆಯ ಒಂದು ಬ್ರೌಸರ್ ಇದಾವೆ ಅಂತ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಇದರ ಪ್ರೈಸ್ ಏನೋ ರಿವೀಲ್ ಆಗಿಲ್ಲ. ನಾನು ಅನ್ಕೊಂತೀನಿ ಇದರ ಒಂದು ಬ್ರೌಸರ್ ಮತ್ತೆ ಎಲ್ಲಾ ಕೆಟಗರಿಯ ಒಂದು ವೇರಿಯಂಟ್ಸ್ ಮೇಲೆ ಇದರ ಬೇಸ್ ವೇರಿಯಂಟ್ಸ್ ಏನೊಂದು 14,000 ರಿಂದ 15,000 ರೂಪಾಯಿ ಆಗ್ಬೋದು ಅಂತ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಏನೊಂದು 15,000 ರೂಪಾಯಿ ಒಳಗೆ ಆಗ್ಬೋದಂತ ನನ್ನ ಒಂದು ಅನಿಸಿಕೆ. ಮೊದಲನೇದಾಗಿ ಈ ಒಂದು ಬಾಕ್ಸ್ ನಾವೇನೋ ಅನ್ಬಾಕ್ಸಿಂಗ್ ಮಾಡಿದ್ರೆ ಇದ್ರಲ್ಲಿ ನಮಗೆ ಸಿಗ್ತಾ ಇರುವಂತಹ ಒಂದು ಕಂಟೆಂಟ್ಸ್ ಥಿಂಗ್ಸ್ ಅಂದ್ರೆ ನಮಗೆ ಡೈರೆಕ್ಟ್ ಆಗಿ ಒಂದು ಮೊಬೈಲ್ ಸಿಗ್ತಾ ಇರುವಂತದ್ದು. ಅದಾದ ನಂತರ ನಮಗೆ ಒಂದು ಸಿಲಿಕನ್ ಕೇಸ್ ಸಿಗ್ತಾ ಇರುವಂತದ್ದು, ಅಡಿಷನಲ್ ಪೇಪರ್ ಸಿಗ್ತಾ ಇರುವಂತದ್ದು, 45 ವ್ಯಾಟ್ ಚಾರ್ಜರ್ ಸಿಗ್ತಾ ಇರುವಂತದ್ದು, ಟೈಪ್ ಎ ಟು ಟೈಪ್ ಸಿ ಒಂದು ಕೇಬಲ್ ಕೂಡ ಸಿಗ್ತಾ ಇರುವಂತದ್ದು. ನಮಗೆ ಇದರಲ್ಲಿ ನಿಜವಾಗ್ಲೂ ಒಂದು ಎಲ್ಲ ಚೆನ್ನಾಗಿರೋ 45 ವ್ಯಾಟ್ ಚಾರ್ಜರ್ ಸಿಗ್ತಾ ಇರುವಂತದ್ದು. ಇದರ ಒಂದು ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಈ ಒಂದು ಮೊಬೈಲ್ ನಾವು ಬಿಲ್ಡ್ ಕ್ವಾಲಿಟಿಗೆ ಹೋದ್ರೆ ಒಂದು ಯುನೀಕ್ ನ ಡಿಸೈನ್ ಜೊತೆ ಬರ್ತಿದೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಿಮಗೆ ಫೀನಿಕ್ಸ್ ರೆಡ್ ಕಲರ್ ಬರ್ತಾ ಇರುವಂತದ್ದು, ನಿಮಗೆ ಬ್ರಷ್ ಮೆಟಾಲಿಕ್ ಡಿಸೈನ್ ಅಂತಾನೆ ನಾವು ಇದನ್ನ ಹೇಳ್ಬೋದು. ಕಂಪ್ಲೀಟ್ಲಿ ಪಾಲಿಕಾರ್ಬೊನೇಟ್ ಆಗಿರುವಂತದ್ದು ಬ್ಯಾಕ್ ನಿಮಗೆ. ಪೋರ್ಟ್ಸ್ ಬಗ್ಗೆ ನಾವು ಹೋದ್ವಿ ಅಂದ್ರೆ USB ಟೈಪ್ ಸಿ ಪೋರ್ಟ್ ಇರುವಂತದ್ದು, ಸ್ಪೀಕರ್ ನಿಮಗೆ ಇರುವಂತದ್ದು, ಇದರಲ್ಲಿ 3.5mm ಜಾಕ್ ಕೂಡ ಸಿಗ್ತಾ ಇರುವಂತದ್ದು, ಹೈಬ್ರಿಡ್ ಸಿಮ್ ಸ್ಲಾಟ್ ಕೂಡ ಸಿಗ್ತಾ ಇರುವಂತದ್ದು, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದ್ರಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚೆನ್ನಾಗಿರುವಂತದ್ದು. ಮತ್ತೆ ನಿಮಗೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮಗೆ ರಿಯಲ್ಮಿ 12 ಸೀರೀಸ್ ನಲ್ಲಿ ನೀವೇನು ಒಂದು ಕ್ಯಾಮ್ರಾ ಡಿಸೈನ್ ನೋಡ್ತಿದ್ರಿ ಅದೇ ರೀತಿ ಇದರಲ್ಲೂ ಕೂಡ ನಿಮಗೆ ಕ್ಯಾಮ್ರಾ ಡಿಸೈನ್ ಸೇಮ್ ಟು ಸೇಮ್ ಇರುವಂತದ್ದು. ಯಾವುದೇ ರೀತಿ ಒಂದು ಚೇಂಜಸ್ ಕೂಡ ನಿಮಗೆ ಇರಲ್ಲ. ಅದನ್ನ ಒಂದು ನೋಡ್ಕೊಂಡೆ ಇದರ ಒಂದು ಡಿಸೈನ್, ಕ್ಯಾಮ್ರಾ ಡಿಸೈನ್ ಎಲ್ಲ ಸೇಮ್ ಇರುವಂತದ್ದು. ನಿಮಗೆ ಇದರಲ್ಲಿ ಇನ್ನೂ ಒಂದು ಒಳ್ಳೆ ವಿಷಯಪ್ಪ ಅಂದ್ರೆ ಇದರಲ್ಲಿ ನಿಮಗೆ IP54 ವಾಟರ್ ರೆಸಿಸ್ಟೆನ್ಸ್ ನ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂತದ್ದು. ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ತೀನಿ. ಇನ್ನು ಕೊಡ್ತಾರೆ, ಹಂಗೇನಿಲ್ಲ. IP68 ತನಕನೂ ಕೊಡ್ತಾರೆ. ಮೋಟೋರೋಲಾದವ್ರು ಕೂಡ ಕೊಟ್ಟರು ಮೊನ್ನೆ ತಾನೆ, ಇನ್ನು ಕೊಡ್ತಾರೆ. IP54 ಕೊಟ್ಟರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ನೀವು ಈ ಒಂದು ಮೊಬೈಲ್ ಡಿಸ್ಪ್ಲೇ ನೀವೇನಾದ್ರು ಹೋದ್ರಿ ಅಂದ್ರೆ ಇದ್ರಲ್ಲಿ ನಿಮಗೆ 6.67 ಇಂಚಿನ ಒಂದು ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಎಲ್ಲ ಸಿಗ್ತಾ ಇರುವಂತದ್ದು. ಯೂಟ್ಯೂಬ್ ನಲ್ಲಿ ನೀವು ಅಪ್ ಟು 4K ತನಕನೂ ವಿಡಿಯೋ ವಾಚ್ ಮಾಡ್ಬೋದು. ಮತ್ತೆ ನಿಮಗೆ ಇದರಲ್ಲಿ 2000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ನಿಮ್ಗೆ ಇರೋ ಸಿಗ್ತಾ ಇರುವಂತದ್ದು. ಒಂದೊಳ್ಳೆ ವಿಷಯ, ಒಳ್ಳೆ ಒಂದು ಬ್ರೈಟ್ನೆಸ್ ಕೂಡ ಕೊಟ್ಟಿರೋ ಅಂತ ಹೇಳ್ಬೋದು. ಇದರಲ್ಲಿ ರಿಯಲ್ಮಿ P1 ಮೊಬೈಲ್ ನಲ್ಲಿ ಚೆನ್ನಾಗಿರುವಂತದ್ದು. ಇನ್ನು ನೀವೇನಾದ್ರು ಈ ಒಂದು ಮೊಬೈಲ್ ಪರ್ಫಾರ್ಮೆನ್ಸ್ ಸಿಗೋದ್ವಿ ಅಂದ್ರೆ ಇದರಲ್ಲಿ ನಿಮಗೆ ಲೇಟೆಸ್ಟ್ MediaTek Dimensity 7050 ಸಿಗ್ತಿರುವಂತದ್ದು. ನಿಮಗೆ ಇದರಲ್ಲಿ ವೇರಿಯಂಟ್ಸ್ 8GB 256GB ಇರುವಂತದ್ದು, LPDDR4X UFS 3.1 ಇರುವಂತದ್ದು. ಅಂತೂ ಏನ್ ನಿಮ್ಗೆ ಒಂದು 6 ಲಕ್ಷದ ಎಬೋ ಸಿಗ್ತಿರುವಂತದ್ದು. ನಿಮ್ಗೆ ಇದರಲ್ಲಿ ಏನ್ ಹೆವಿ ಪವರ್ಫುಲ್ ಬ್ರೌಸರ್ ಅಂತ ನಾನೇನು ಹೇಳಲ್ಲ, ಏನೊಂದೇ ರೇಂಜ್ ಐತೆ ಅಂತ ಹೇಳ್ಬೋದು ಅಷ್ಟೇ. ಒಂದು 15,000 ಮಟ್ಟಿಗೆ ನಾವೇನಾದ್ರು ತಗೊಂತಿದೀವಿ ಅಂದ್ರೆ ಒಂದು ಒಳ್ಳೆ ಬ್ರೌಸರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಾವು ಹೆವಿ ಅಂತ ನಾನು ಹೇಳಕೋಲ್ಲ. ಇನ್ನು ನಾಳೆ ಒಂದು ಮೊಬೈಲ್ ಬರುತ್ತೆ P1 Pro ಅಂತ, ಅದರಲ್ಲಿ ಇನ್ನೂ ಒಳ್ಳೆ ಸೂಪರ್ ಆಗಿರುವಂತ ಒಂದು ಬ್ರೌಸರ್ ಕೊಟ್ಟಾರೆ. ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಒಂದು P1 ಬಗ್ಗೆ ನಾವು ಮಾತನಾಡ್ತಿದೀವಿ. ಇನ್ನು ಈ ಒಂದು ಮೊಬೈಲ್ ನ ಕ್ಯಾಮ್ರಾ ನೀವೇನಾದ್ರು ಹೋದ್ರೆ ನಿಮಗೆ ಇದರಲ್ಲಿ ರೇರ್ ಅಲ್ಲಿ 50MP ರೇರ್ ಕ್ಯಾಮ್ರಾ ಇರುವಂತದ್ದು. ಮತ್ತೆ ಅದಾದ ನಂತರ 2MP ಒಂದು ಪೋರ್ಟ್ರೇಟ್ ಕ್ಯಾಮ್ರಾ ಕೂಡ ಸಿಗ್ತಿರೋದು. ಫ್ರಂಟ್ ನೆವರ್ ಬಂದ್ರೆ 16MP ಒಂದು ಫ್ರಂಟ್ ಕ್ಯಾಮ್ರಾ ಸಿಗ್ತಿರೋದು. ನೀವು ರೇರ್ ಅಪ್ ಟು 4K 30 FPS ತನಕ ನೀವು ಆರಾಮಾಗಿ ಇದರಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದು. ನಾನು ಆಲ್ಮೋಸ್ಟ್ ಆಲ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ನಾವೇನಾದ್ರು ಈ ಒಂದು ಮೊಬೈಲ್ ನ OS ಮತ್ತೆ ಅಪ್ಡೇಟ್ಸ್ಗೆ ನಾವು ಏನಾದ್ರು ಹೋದ್ವಿ ಅಂದ್ರೆ ಇದರಲ್ಲಿ ನಿಮಗೆ ರಿಯಲ್ಮಿ ಅವ್ರದ್ದೇ ರಿಯಲ್ಮಿ UI 5.0 ಇರುವಂತದ್ದು. ಆಂಡ್ರಾಯ್ಡ್ 14 ವರ್ಷನ್ ಅಲ್ಲಿ ನಿಮಗೆ ಬರ್ತಾ ಇರುವಂತದ್ದು. ಕೆಲವೊಂದು ಬ್ಲಾಟಿಂಗ್ ಆಪ್ಸ್ ಸಿಗ್ತಿರುವಂತದ್ದು, ಲೈಕ್ ನಿಮಗೆ ಆಡ್ ಗೇಮ್ಸ್ ಆಗಿರ್ಬೋದು, ಆರ್ಟ್ ಆಪ್ಸ್ ಆಗಿರುವಂತದ್ದು, ಕೆಲವೊಂದು ಬ್ಲಾಟಿಂಗ್ ಆಪ್ಸ್ ಸಿಗ್ತೇವೆ. ನೀವು ಇದನ್ನ ಒಂದೇ ಒಂದು ಕ್ಲಿಕ್ ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಆರಾಮಾಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ನಿಮಗೆ ಇದರಲ್ಲಿ 2 years ಮೇಜರ್ ಅಪ್ಡೇಟ್ ಸಿಗ್ತಿರುವಂತದ್ದು, 3 years ಸೆಕ್ಯೂರಿಟಿ ಪ್ಯಾಚಸ್ ಎಲ್ಲ ಸಿಗ್ತಿರುವಂತದ್ದು. ಇನ್ನು ನೀವು ಏನಾದ್ರು ಮೇನ್ ಆಗಿ ಹೋದ್ರಿ ಅಂದ್ರೆ ಇದರಲ್ಲಿ ನಿಮಗೆ ಡ್ಯೂಯಲ್ ಸ್ಪೀಕರ್ಸ್ ಕೂಡ ಸಿಗ್ತಾ ಇರೋಂಥದ್ದು. ನಿಮ್ಗೆ ಇದರಲ್ಲಿ ಒಂದು ಒಳ್ಳೆ ವಿಷಯನೇ. ಕೊಡ್ತಾರೆ, ಹಂಗೇನಿಲ್ಲ, ಕೊಡ್ತಾರೆ ಬೇರೆ ಮೊಬೈಲ್ ಕಂಪ್ನಿಗಳೆಲ್ಲ. ಬಟ್ ಇದರಲ್ಲೂ ಕೂಡ ಕೊಟ್ಟಾರೆ. ನಾನು 14-15 ಸಾವಿರ ರೂಪಾಯಿ ಎಕ್ಸ್ಪೆಕ್ಟ್ ಮಾಡದೇ ಇರಲಿಲ್ಲ. ಈಗಂತೂ ಕಾಂಪಿಟೇಟಿವ್ ಆಗಿ ಎಲ್ಲನೂ ಕೂಡ ಫಿಕ್ಸ್ ಮಾಡ್ತಿದ್ದಾರೆ. ಬಟ್ ಚೆನ್ನಾಗಿದೆ ಅಂತಾನೆ ನಾನು ಇಲ್ಲಿ ಹೇಳಬೇಕಾಗುತ್ತೆ. ಇನ್ನು ನಾವು ಈ ಒಂದು ಮೊಬೈಲ್ ನಾವು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನಾವೇನಾದ್ರು ಹೋದ್ರೆ ಇದರಲ್ಲಿ ನಿಮಗೆ 5000 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ಇರುವಂತದ್ದು. ಮತ್ತೆ ಲಿಟ್ರಲಿ 45 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಸಿಗ್ತಿರುವಂತದ್ದು. ಚೆನ್ನಾಗಿದೆ. ನಾನು ಇದರಲ್ಲಿ 45 ವ್ಯಾಟ್ ಚಾರ್ಜರ್ ಅಂದ್ರೆ ಏನು ಹೆವಿ ಚೆನ್ನಾಗಿದೆ ಅಂತ ಹೇಳಕ್ಕಲ್ಲ, ಪರವಾಗಿಲ್ಲ. ಈ ಒಂದು ಪ್ರೈಸ್ಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಷ್ಟೇ. ಸಾಕಿಷ್ಟು ಚೆನ್ನಾಗಿದೆ ಅಂತಾನೆ. ಇನ್ನು ಈ ಒಂದು ಮೊಬೈಲ್ ಈ ಒಂದು ಪ್ರೈಸ್ ನೀವೇನಾದ್ರು ಪರ್ಚೇಸ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ ಹೌದು, 14,999 ರೂಪಾಯಿ ಒಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಬಡ್ಜೆಟ್ ಲೆವೆಲ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. P1 ಅಂದ್ರೆ ಅವರೇ ಅಲ್ಲೇ ಮೆನ್ಷನ್ ಮಾಡ್ಬಿಟ್ಟಾರೆ, P1 ಅಂದ್ರೆ ಪವರ್ಫುಲ್ ಅಂತ.
ನೀವು ಇನ್ನೂ ಒಂದು ವಿಡಿಯೋದ ನಾಳೆ P1 Pro ಮೊಬೈಲ್ದು ಅದನ್ನು ಕೂಡ ಸ್ವಲ್ಪ ವೇಟ್ ಮಾಡಿ, ಆ ಒಂದು ಮೊಬೈಲ್ನ ಸ್ಪೆಸಿಫಿಕೇಶನ್ಸ್ ಕೂಡ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಆರಾಮಾಗಿ ನೀವು ಬೈ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅಂತಂದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿದ್ದೀರಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.